ಸರ್ಕಾರಕ್ಕೆ ತಪ್ಪದ ಸ್ವಪಕ್ಷೀಯರ ಹೇಳಿಕೆಯ ಮುಜುಗರ. ಖಡಕ್ ರಿಯಾಕ್ಷನ್ ಕೊಡ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಆದ್ರ. ಕೈ ಶಾಸಕರಿಂದ ಬಹಿರಂಗವಾಗಿಯೇ ಭ್ರಷ್ಟಾಚಾರದ ಚಾರ್ಜ್ ಶೀಟ್ ರೆಡಿ ಆಗಿದೆ. ಹೇಗಿದ್ರೂ ಕೂಡ ಸಾಫ್ಟ್ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ಏನು ಹೇಳಬೇಕೋ ಎಲ್ಲವನ್ನ ಹೇಳಿದ್ದೀನಿ ಅಂತ ಹೇಳೋ ಮೂಲಕವಾಗಿ ಮತ್ತೇನು ಹೇಳೋದು ಬಾಕಿ ಇಲ್ಲ ಅಂತ ನಯವಾಗಿ ಜಾರ್ಕೊಂಡಿದ್ದಾರೆ. ಸಿಎಂ ಸಚಿವರು ನೋಡ್ಕೊಳ್ತಾರೆ ಅಂತ ಡಿಸಿಎಂ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗಾದ್ರೆ ಡಿಕೆಶಿ ಅವರಿಗೆ ಬಹುದೊಡ್ಡ ಜವಾಬ್ದಾರಿ ಇಲ್ವಾ? ಶಾಸಕರ ಹೇಳಿಕೆಗಳಿಗೆ ಬ್ರೇಕ್ ಹಾಕುವ ಬದಲು ಸೈಲೆಂಟ್ ಯಾಕೆ? ಟಾರ್ಗೆಟ್ ಮಿನಿಸ್ಟರ್, ಶಾಸಕರ ಸಿಟ್ಟು, ಡಿಸಿಎಂ ಮಾತ್ರ ಸಾಫ್ಟ್. ನೀವು ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು ಸಿ ಎಮ್ಮು ಮತ್ತು ನಮ್ಮ ಬಿಕಾಸ್ ಈಸ್ ಎ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿ ಎಮ್ಮು ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್ ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು. ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ, ಮೊನ್ನೆ BR ಪಾಟೀಲ್ ಆರೋಪ ಮಾಡಿದ್ರು. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ನೀವು ಚೀಫ್ ಸೊ ರಾಜು ಕಾಗೆ ಆಗಲಿ ಅಥವಾ BR ಪಾಟೀಲ್ ಆಗಲಿ ಯಾರೇ ಶಾಸಕರುಗಳು ನೇರವಾಗಿ ಇವತ್ತು ಬಂದು ಮಾತನಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಬಹಳಷ್ಟು ಸರ್ಕಸ್ ಮಾಡಿರ್ತಾರೆ. ಆದರೆ ಕೇಳಿಸ್ಕೊಳ್ಬೇಕಾದ ಕಿವಿಗಳು ಕೇಳಿಸ್ಕೊಳ್ಳೋದ್ರಲ್ಲಿ ಅವಕಾಶ ಮಾಡಿಕೊಟ್ಟಿರಲ್ಲ. ಅವರದ್ದೇ ಆದ ಕಾರ್ಯಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಅದನ್ನು ಮುಖ್ಯಮಂತ್ರಿಗಳು ನೋಡ್ಕೊಳ್ತಾರೆ, ಸಚಿವರುಗಳು ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರನ್ನ DCM ಆಗಿ ಕೇಳ್ತಾ ಇಲ್ಲ, KPCC ಅಧ್ಯಕ್ಷರಾಗಿಯೂ ಕೂಡ ಅವರ ಜವಾಬ್ದಾರಿ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಬಹಳ ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ ಮಾಡ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ಬೇಕಾದ ಹಾಗೆ ಜಾರ್ಕೊಳ್ಳೋದು, ಬೇಕಾದಲ್ಲಿ ನಯವಾಗಿ ಉತ್ತರವನ್ನ ಕೊಡೋದು. ಯಾಕೆ ಹೀಗೆ? KPCC ಅಧ್ಯಕ್ಷರಾಗಿ ಅವರೊಂದು ಡಿಸಿಷನ್ಗೆ ಬರಬೇಕಲ್ವಾ? ದಿವ್ಯಾ, ಖಂಡಿತವಾಗಿಯೂ ಕೂಡ DK ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿರುತ್ತೆ, ಹೇಗೆಲ್ಲ ರಿಯಾಕ್ಟ್ ಮಾಡಿದ್ದಾರೆ ಈ ಹಿಂದಿನ ಪ್ರಕರಣಗಳೇನಂದು ಕೂಡ ನಮಗೆ ಗೊತ್ತೇ ಇದೆ. ಪವರ್ ಶೇರ್ ವಿಚಾರ ಬಂದಾಗ, ರಾಜಕೀಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವರದೇ ಪಕ್ಷದ ಶಾಸಕರುಗಳಿಗೆ, ಸಚಿವರುಗಳಿಗೆ ಯಾವ ರೀತಿ ವಾರ್ನಿಂಗ್ ಮಾಡಿದ್ರು, ಜೊತೆಗೆ ಬಹಿರಂಗವಾಗಿ ಒಂದು ರೀತಿಯಲ್ಲಿ ಗುಟುರು ಹಾಕಿರ್ತಕ್ಕಂಥ ಒಂದು ಘಟನಾವಳಿಗಳನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಈ ವಿಚಾರದಲ್ಲಿ ಏಕೋ BR ಪಾಟೀಲ್ ಅವರ ಲಂಚಗೊಳಿತನದ ಆರೋಪದಿಂದ ಹಿಡಿದು ರಾಜು ಕಾಗೆ ಅವರ ತನಕವೂ ಕೂಡ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಬಗ್ಗೆ DK ಶಿವಕುಮಾರ್ ಅವರು ಬಹಿರಂಗವಾಗಿ ವಾರ್ನ್ ಮಾಡ್ತಾ ಇಲ್ಲ. ನಾನು ಏನು ಹೇಳಬೇಕೋ ಹೇಳಿದ್ದೀನಿ, CM ಸಚಿವರು ನೋಡ್ಕೊಳ್ತಾರೆ ಅನ್ನೋದನ್ನ ಹಾಕಿ ಅವರ ಹೆಗಲಿಗೆ ಹಾಕಿದಂತೆ ಕಾಣ್ತಾ ಇದೆ. ಅಂದರೆ ಇದು DK ಶಿವಕುಮಾರ್ ಅವರು ಸಡನ್ ಆಗಿ ಬದಲಾಗಿದ್ದೋ ಅಥವಾ ಇದರಲ್ಲಿ ಏನಾದರೂ ಬೇರೆ ಬೇರೆ ರೀತಿಯ ತಂತ್ರಗಳಿದೆಯೋ, ಅಂದರೆ KPCC ಅಧ್ಯಕ್ಷರಿಗೂ ಮತ್ತು ಸರ್ಕಾರದ ನಡುವೆ ಇರತಕ್ಕಂಥ ಒಂದು ಕಾರ್ಯವೈಖರಿಗೂ ಸಂಬಂಧ ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡ್ತಾ ಇದ್ರು, ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ಹಾಗಾಗಿ DK ಶಿವಕುಮಾರ್ ಅವರ ನಡವಳಿಕೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಖಡಕ್ ಆಗಿ ವಾರ್ನ್ ಮಾಡ್ತಿದ್ದಂಥ ಒಬ್ಬ DCM ಅವರು ನಂಬರ್ 2 ಸರ್ಕಾರ ಮಟ್ಟದಲ್ಲಿ ಅವರು ಇದ್ದಕ್ಕಿದ್ದಂತೆ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೇಕೆ, ಸಾಫ್ಟ್ ಆಗಿದ್ದೇಕೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗುತ್ತಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು ದಿವ್ಯಾ. ಓಕೆ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.